ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮ್ಮ ನೆಚ್ಚಿನ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ನಾಡು ಕಂಡಂತ ಅಪ್ರತಿಮ ನಾಯಕ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ, ಕುಮಾರಣ್ಣ ಅವರ ಆಶೀರ್ವಾದದೊಂದಿಗೆ ಇವತ್ತೇನು ಪ್ರತಿಭಟನೆ ಪ್ರಾರಂಭ ಆಗಿದೆ. ಬಹುಶಃ ವರ್ಷಾನುಗಟ್ಲೆ ರೈತರು ಸತ್ಯಾಗ್ರಹ, ಪ್ರತಿಭಟನೆ ಎಲ್ಲವನ್ನ ಮಾಡ್ತಾ ಕೂತಿದ್ರು, ಕೇಳೋರು ಯಾರು ಇರ್ಲಿಲ್ಲ. ಇವತ್ತು ಆ ಜಾಗಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ಹೋರಾಟವನ್ನ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ, ಬಹುಶಃ ಯಾವ ರೀತಿ ನಡ್ಕೊಳ್ತಾ ಇದೆ ರೈತರು ವಿರುದ್ಧವಾಗಿ ಏನಂದ್ರೆ ನಾವು ಇಲ್ಲಿ ನಮ್ಮ ಕಣ್ಣೆದುರುಗಡೆ ನೋಡ್ತಾ ಇದ್ದೀವಿ. ರೈತರನ್ನ ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೂ ಒಳ್ಳೇದಲ್ಲ. ರೈತರನ್ನ ವಿರೋಧ ಮಾಡ್ಕೊಂಡು ಯಾವುದೇ ಸರ್ಕಾರ ಗೆದ್ದಿಲ್ಲ, ಮುಂದುವರೆದಿಲ್ಲ. ಬಹುಶಃ ಇವತ್ತು ಬಿಡದಿ ಭಾಗದ ಸಾವಿರಾರು ಎಕರೆ ಇವತ್ತು ಅಕ್ವಿಷನ್ ಮಾಡಿ ನಮ್ಮ ರೈತರ ಏನು ಜೀವನ ಇದೆ ಅಂತ ಕಸಿತಕ್ಕಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಹೋರಾಟವನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ರೈತರು ಶಾಂತಿಯುತವಾಗಿ ಯಾವುದೇ ರೀತಿಯಾದಂತ ಅವಘಡಗಳು ಸಂಭವಿಸದೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಪಾದಯಾತ್ರೆ ಮುಖಾಂತರ ಸಾವಿರಾರು ಜನ ರೈತರು ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಬಿಡದಿಯ ರೈತರಿಗೆ ರಾಜ್ಯದಾದ್ಯಂತ ರೈತರು ಬಂದು ಅವರ ಬೆಂಬಲವಾಗಿ ನಿಲ್ತೀವಿ ಅಂತಕ್ಕಂಥ ಸಂದೇಶವನ್ನ ಇವತ್ತು ಕೊಟ್ಟಿದ್ದಾರೆ. ಆದ್ರೂ ಸಹ ಈ ಪ್ರತಿಭಟನೆಯನ್ನ ಹತ್ತಿಕ್ಕತಕ್ಕಂಥ ಕೆಲಸ ಇವತ್ತು ಹೋರಾಟಗಾರರ ರೈತರನ್ನ ಇವತ್ತು ದಮನಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇದು ಯಾವತ್ತೂ ಸಹ ಸಫಲ ಆಗಲ್ಲ. ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ 100 ಜನ 1000 ಜನ ಪೊಲೀಸರು ಪಾಪ ಬಹಳ ಒತ್ತಡಕ್ಕೆ ಬಂದು ನಿಂತಿದ್ದಾರೆ. ಫ್ರೀಡಂ ಪಾರ್ಕ್ ವರೆಗೆ 3 ದಿನದ ಪಾದಯಾತ್ರೆ, ಯಾವುದು ಗಲಾಟೆ ಮಾಡಿಲ್ಲ, ಯಾವುದೇ ಬೇರೆ ಬೇರೆ ರೀತಿ ಇಲ್ಲಿ ಏನು ಆಗಿಲ್ಲ. ಶಾಂತಿಯುತವಾಗಿ ಪ್ರತಿಭಟನೆ ಪಾದಯಾತ್ರೆ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದು. ಟ್ರಾಫಿಕ್ ಸಹ ಏನು ಸಮಸ್ಯೆ ಆಗಿಲ್ಲ. ಬೆಳಿಗ್ಗೆನೆ ಪಾದಯಾತ್ರೆ ಯಶಸ್ವಿ ಆಗಬಾರ್ದು ಅಂತೇಳಿ ಅಲ್ಲೇ ತಡೆದ್ಬಿಟ್ರು. ಪಾಪ ರೈತರು 8 ಕಿಲೋಮೀಟರ್ 9 ಕಿಲೋಮೀಟರ್ ನಡ್ಕೊಂಡು ಬಂದವ್ರೆ, ಬಸ್ಸಲ್ಲಿ ಇಳಿದ್ಬಿಟ್ಟು ಆ ಬಸ್ಗಳನ್ನ ಎಲ್ಲೂ ಬಿಟ್ಟಿಲ್ಲ. ಈ ರೀತಿಯಾದಂತ ವ್ಯವಸ್ಥೆ ಸರ್ಕಾರ ಮಾಡಬಾರ್ದು. ಯಾವುದೇ ರೈತರಿಗೆ ತೊಂದರೆ ಕೊಡ್ತಕ್ಕಂಥ ಇಲ್ಲಿ ಬಂದಿರ್ತಕ್ಕಂಥವ್ರೆಲ್ಲ ರೈತರೇ, ಬೇರೆ ಬೇರೆ ಎಲ್ಲಾ ಭಾಗದಿಂದನೂ ರೈತರು ಬಂದಿದ್ದಾರೆ. ನಾಳೆ ದಿವಸಕ್ಕೆ ಇದಕ್ಕೆ ತಕ್ಕ ಉತ್ತರವನ್ನ ನಮ್ಮ ರೈತರೇ ಕೊಡ್ತಾರೆ. ನೀವು ಅದನ್ನ ನಿಲ್ಲಿಸಬೇಕಾಗುತ್ತೆ ಪರಿಣಾಮವನ್ನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು 100 ಜನ ಇಲ್ಲೊಂದು 500 ಜನ ಪೊಲೀಸ್ ಇರ್ಬೋದೇನೋ, ಇವತ್ತು ಜಾಸ್ತಿ ಇದಾರ. 1000 ಇರ್ಲಿ, 2000 ಇರ್ಲಿ, 10,000 ಪೊಲೀಸ್ ಇರ್ಲಿ, ಅದ್ಯಾವುದಕ್ಕೂ ಸಹ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಾದಯಾತ್ರೆ ಮುಂದೆ ಈಗ ಏನ್ ಆಗ್ಬೇಕು ಅಂತಕ್ಕಂಥದ್ನ ನಮ್ಮ ನೆಚ್ಚಿನ ಯುವ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ಬಹುಶಃ ನಾನು ಹೆಚ್ಚಿಗೆ ಮಾತಾಡಲ್ಲ, ಸಾಕು ಅನ್ಸುತ್ತೆ. ಇನ್ನೂ ಮಾತಾಡ್ತಾರೆ. ಈ ರೈತರ ಹೋರಾಟ ಎಲ್ಲಿವರೆಗಿರ್ಬೇಕು, 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 ಎಲ್ಲಿವರೆಗೆ ತಲುಪಬೇಕು, ವಿಧಾನಸೌಧಕ್ಕೆ ತಲುಪಬೇಕು ನಮ್ಮ ರೈತರ ಹೋರಾಟ ಅಂತ ಹೇಳಿಕ್ಕೆ ಬಯಸ್ತೀನಿ. ನಮಸ್ಕಾರ.